ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. 2025-26ನೇ ಸಾಲಿನ ಯುಡೇಸ್ ಪ್ಲಸ್ನ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಯನ್ನು ಈಗಾಗಲೇ ಕಂಪ್ಲೀಟ್ ಮಾಡಲಾಗಿದೆ. ಕಂಪ್ಲೀಟ್ ಮಾಡಿರುವ ಸ್ಕೂಲ್ ಪ್ರೊಫೈಲನ್ನು ಸರ್ಟಿಫೈ ಮಾಡಬೇಕಾಗಿದೆ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸರ್ಟಿಫೈ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ನೀಡಿ. ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಲಾಗಿನ್ನಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿರುವಂತಹ ಡಾಟಾ ಕ್ಯಾಪ್ಚರ್ ಮೆನು ಮೇಲೆ ಟ್ಯಾಪ್ ಮಾಡಿ ನಂತರ ನಿಮಗೆ ಈ ಒಂದು ಸ್ಕ್ರೀನ್ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ನೀವು ನೋಡಬಹುದು ಆಲ್ರೆಡಿ ಓವರ್ ಆಲ್ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಇದೆ ಮತ್ತು ಸರ್ಟಿಫಿಕೇಶನ್ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ ಇದೆ. ಈಗ ಆಲ್ರೆಡಿ ನೀವು ಎಲ್ಲಾ ಫಾರ್ಮ್ಗಳನ್ನ ಕಂಪ್ಲೀಟ್ ಮಾಡಿರೋದರಿಂದ ಓವರ್ ಆಲ್ ಸ್ಟೇಟಸ್ ನಲ್ಲಿ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ. ಇವಾಗ ನಾವು ಸರ್ಟಿಫೈ ಮಾಡಬೇಕಾಗಿರೋದ್ರಿಂದ ಈ ಸ್ಕ್ರೀನಿನ ಕೆಳಗಡೆ ಬನ್ನಿ. ಸೊ ನೀವು ಈ ಒಂದು ಸ್ಕ್ರೀನ್ ಅನ್ನ ಟ್ಯಾಪ್ ಮಾಡಿ ಕೆಳಗಡೆ ಅಥವಾ ಮೇಲ್ಗಡೆ ಮಾಡಿದಾಗ ನಿಮಗೆ ಪೂರ್ತಿ ಸ್ಕ್ರೀನ್ ಈ ರೀತಿಯಾಗಿ ಅಪ್ ಅಂಡ್ ಡೌನ್ ಆಗುತ್ತೆ. ಸಪೋಸ್ ನೀವು ಈ ಒಂದು ಟೇಬಲ್ ನ ಟ್ಯಾಪ್ ಮಾಡಿ ಮೇಲ್ಗಡೆ ಕೆಳಗಡೆ ಮಾಡಿದ್ರೆ ಆ ಒಂದು ಸ್ಕ್ರೀನ್ ಮೂವ್ ಆಗಿ ನಿಮಗೆ ಈ ಫಾರ್ಮ್ಗಳ ಕೆಳಗಡೆ ಸ್ಕೂಲ್ ಸರ್ಟಿಫಿಕೇಶನ್ ಅನ್ನುವ ಒಂದು ಬಟನ್ ಕಾಣಿಸುತ್ತೆ. ಆ ಒಂದು ಬಟನ್ ಮೇಲೆ ಟ್ಯಾಪ್ ಮಾಡಿ ಆವಾಗ ನಿಮಗೆ ಸ್ಕೂಲ್ ಸರ್ಟಿಫಿಕೇಶನ್ ಬಾಯ್ ಅನ್ನುವ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿರುವಂತಹ ಡಿಕ್ಲರೇಷನ್ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ನಂತರ ಈ ಒಂದು ರಿಮಾರ್ಕ್ಸ್ ಬಾಕ್ಸ್ ನಲ್ಲಿ ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಕೆಳಗಡೆ ಇರುವಂತಹ ಸರ್ಟಿಫೈ ಬಟನ್ ಮೇಲೆ ಟ್ಯಾಪ್ ಮಾಡಿ ಆವಾಗ ನಿಮಗೆ ಕನ್ಫರ್ಮೇಶನ್ ಒಂದು ಪಾಪ್ ಮೆಸೇಜ್ ಬರುತ್ತೆ. ಇಲ್ಲಿರುವಂತಹ ಕನ್ಫರ್ಮ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಸಪೋಸ್ ನಿಮಗೆ ಸಕ್ಸಸ್ಫುಲ್ ಮೆಸೇಜ್ ಬಾರದೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಏನಾದರೂ ಡಿಸ್ಪ್ಲೇ ಆಯಿತು ಅಂತಂದ್ರೆ ನಿಮ್ಮ ಸ್ಕೂಲ್ ಪ್ರೊಫೈಲ್ ಸರ್ಟಿಫೈ ಆಗಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರಬಹುದು, ಸ್ಕೂಲ್ ರಿಕಗ್ನೈಸೇಷನ್ ಡೀಟೇಲ್ಸ್, ಮೀಡಿಯಂ, ಲ್ಯಾಂಗ್ವೇಜ್ ಗ್ರೂಪ್, ಲೊಕೇಶನ್ ಡೀಟೇಲ್ಸ್, ಅಫಿಲಿಯೇಷನ್ ಡೀಟೇಲ್ಸ್ ಕಂಪಲ್ಸರಿಯಾಗಿ ಅಪ್ಡೇಟ್ ಆಗಿರಬೇಕು. ಈ ಮಾಹಿತಿಗಳ ಪೈಕಿ ಯಾವುದು ಅಪ್ಡೇಟ್ ಆಗಿಲ್ಲ ಆ ಮಾಹಿತಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ಮಾಹಿತಿಯನ್ನು ನಿಮ್ಮ ಬ್ಲಾಕ್ ಹಂತಕ್ಕೆ ಮಾಹಿತಿಯನ್ನ ನೀಡುವುದರ ಮೂಲಕ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಆದ ನಂತರ ಈ ಸ್ಕ್ರೀನಿನ ಬ್ಯಾಕ್ ಟು ಸರ್ಟಿಫಿಕೇಶನ್ ಮೆನುಗೆ ಬಂದು ನಂತರ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ರಿಮಾರ್ಕ್ಸ್ ಅನ್ನ ಟೈಪ್ ಮಾಡಿ ಸರ್ಟಿಫೈ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ಮತ್ತೆ ನಿಮ್ಗೆ ಕನ್ಫರ್ಮೇಶನ್ ಪಾಪ್ ಮೆಸೇಜ್ ಬರುತ್ತೆ. ಈ ಒಂದು ಕನ್ಫರ್ಮ್ ಬಟನ್ ಮೇಲೆ ಟ್ಯಾಪ್ ಮಾಡಿ ನಂತರ ನಿಮ್ಗೆ ಸ್ಕೂಲ್ ಡಾಟಾ ಹ್ಯಾಸ್ ಬೀನ್ ಸರ್ಟಿಫೈಡ್ ಸಕ್ಸಸ್ಫುಲಿ ಅನ್ನುವ ಸಕ್ಸಸ್ಫುಲ್ ಸ್ಕ್ರೀನ್ ಬರುತ್ತೆ. ಅಂದಾಗ ಮಾತ್ರ ನಿಮ್ಮ ಶಾಲೆಯ ಸ್ಕೂಲ್ ಪ್ರೊಫೈಲ್ ಅನ್ನ ನೀವು ಸರ್ಟಿಫೈ ಮಾಡಿದ ಹಾಗೆ. ನಂತರ ಇಲ್ಲಿರುವಂತಹ DRC ಡೀಟೈಲ್ಡ್ ರಿಪೋರ್ಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದೇ ರೀತಿ SRC ಸ್ಕೂಲ್ ರಿಪೋರ್ಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲಾ ಹಂತದಲ್ಲಿ ಫೈಲ್ ಮಾಡಿ ಇಟ್ಕೊಳ್ಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸ್ಕೂಲ್ ಪ್ರೊಫೈಲ್ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದರೆ ಒಂದು ಲೈಕನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ಗಳೇನಾದರೂ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.